ಓಕೆ, ಪೇರೆಂಟ್ಸ್ ಲೈಫ್ ಇಸ್ ನಾಟ್ ಸೋ ಈಸಿ. ನನಗೆ ನಾನು ಮದರ್ ಆದ್ಮೇಲೆ ಅದು ಗೊತ್ತಾಗಿದ್ದು. ಎವ್ರಿ ಡೇ ಇಸ್ ಅ ಚಾಲೆಂಜ್. ಅಂದ್ರೆ ಅದೊಂಥರ 20-25 ಇಯರ್ಸ್ ಪ್ರಾಜೆಕ್ಟ್. ಸೊ ಆ ಮಕ್ಕಳು ಸೆಟ್ಲ್ ಆಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ಒಂದು ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫಲ್ಲಿ ಅವ್ರು ಬಿಸಿ ಆಗೋ ತನಕನೂ ಅದೇನೆ. ಸೊ ಪೇರೆಂಟಿಂಗ್ ಇಸ್ ಆಲ್ವೇಸ್ ಅ ಚಾಲೆಂಜ್. ಬಟ್ ಯಾವ ಪೇರೆಂಟ್ಸ್ಗೆ ಅವ್ರ ಮಕ್ಕಳು ಸಿವಿಲ್ ಸರ್ವೆಂಟ್ಸ್ ಆಗಬೇಕು ಅನ್ನೋದು ಆಸೆ ಇದೆಯೋ ಅವ್ರಿಗೆ ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ನಿಮ್ಮ ಮಗುಗೆ ಅದನ್ನ ಮಾಡಕ್ ಇಷ್ಟ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳಿ. ಸುಮ್ಮನೆ ಬ್ಲಾಟೆಂಟ್ ಆಗಿ ಪ್ರೆಷರೈಸ್ ಮಾಡಬೇಡಿ. ಬಿಕಾಸ್ ಲೆಟ್ ದ ಚೈಲ್ಡ್ ಎಂಜಾಯ್ ದ ಚೈಲ್ಡ್ಹುಡ್. ಆಪ್ಷನ್ಸ್ ಕೊಡಿ. ಈಗ ತೋರಿಸಿ, ಈಗ ಒಳ್ಳೊಳ್ಳೆ ಯೂಟ್ಯೂಬ್ ವಿಡಿಯೋಸ್ ಇರ್ತವೆ, ಟಾಪರ್ ಸ್ಟಾಕ್ಸ್ ಇರ್ತವೆ. ಒಂದೊಂದ್ಸಲ ಏನಾಗುತ್ತೆ, ನೋಡೋದ್ರಿಂದ ಮಕ್ಳು ಇನ್ಸ್ಪೈರ್ ಆಗ್ತಾರೆ, ಇನ್ಯಾರೋ ಮಾಡೋದ್ರನ್ನ ನೋಡಿ ಅವರು ಇನ್ಸ್ಪೈರ್ ಆಗ್ತಾರೆ. ಸೊ ಹಾಗಾಗಿ ಅವ್ರಿಗೆ ಎಕ್ಸ್ಪೋಜರ್ ಕೊಡಿ. ಬಟ್ ಪ್ಲೀಸ್ ಫೋರ್ಸ್ ಮಾಡಬೇಡಿ. ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತ ಫೋರ್ಸ್ ಮಾಡಿಬಿಟ್ರೆ ದೇರ್ ಆರ್ ಚಾನ್ಸಸ್ ವಿ ಮೇ ಮಿಸ್ ಔಟ್ ಒನ್ ಮೋರ್ ಲಿಯೋನೆಲ್ ಮೆಸ್ಸಿ ಆರ್ ಒನ್ ಮೋರ್ ಸಚಿನ್ ತೆಂಡೂಲ್ಕರ್. ಸೊ ಸಿವಿಲ್ ಸರ್ವಿಸ್ನೇ ಅಲ್ಟಿಮೇಟ್ ಇದು ಅಂತ ಏನಲ್ಲ. ನಿಮ್ಮ ಪೇಟ್ರಿಯೋಟಿಸಮ್ನ ನೀವು ಬೇರೆ ತರಾನು ತೋರಿಸ್ಬೋದು, ಸಮಾಜ ಸೇವೆನ ಬೇರೆ ತರಾನು ಮಾಡ್ಬೋದು. ಬಟ್ ಪ್ರೆಷರೈಸ್ ಮಾಡಬೇಡಿ ಮಕ್ಳನ್ನ ಅಂತ ಹೇಳ್ತೀನಿ. ಅಂಡ್ ದಿ ಅದರ್ ಸೈಡ್, ಅಂದ್ರೆ ನಿಜವಾಗ್ಲೂ ಮಕ್ಕಳು ಇಂಟ್ರೆಸ್ಟ್ ತೋರಿಸ್ತಾರೆ ಅಂತಂದ್ರೆ ಅದನ್ನ ಚಾನಲೈಸ್ ಮಾಡ್ತಾ ಬನ್ನಿ. ಈಗ ಒಳ್ಳೊಳ್ಳೆ ಆನ್ಲೈನ್ ಕೋರ್ಸ್ಗಳಿದೆ ಸರ್. ಅಂದ್ರೆ ಸ್ಕೂಲ್ ಲೆವೆಲ್ ಇಂದಾನೇ ಹೆಂಗೆ ಅದನ್ನ ಟ್ರೈನ್ ಅಪ್ ಮಾಡ್ಕೋಬಹುದು. ಈಗ ನಿಮ್ಗೂ ಗೊತ್ತೇ ಇದೆ ಸರ್, ಈಗ ನಾವು ಈ ಜರ್ನಿ ಶುರು ಮಾಡೋದನ್ನು ಸ್ಕೂಲ್ ಬುಕ್ಸ್ ಓದ್ಕೊಂಡೇ ಶುರು ಮಾಡ್ತೀವಿ, 6th ಇಂದ ಬುಕ್ಸ್ ಓದ್ತೀವಿ. ಸೊ ಆ ತರ ಮಕ್ಳಿಗೂ ಇಂಟ್ರೆಸ್ಟ್ ಇದೆ, ಪೇರೆಂಟ್ಸ್ಗೂ ಆಸಕ್ತಿ ಇದೆ ಅಂತಂದ್ರೆ ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡ್ಕೊಂಡು ಚಾನಲೈಸ್ ಮಾಡೋದು ಒಳ್ಳೇದು.